ಹಾಯ್ ಫ್ರೆಂಡ್ಸ್, ಇವತ್ತು ಮದುವೆ ಮನೆ ಶೈಲಿಯ ಒಂದು ರುಚಿಯಾಗಿರುವಂತಹ ಎಲ್ಲರಿಗೂ ಇಷ್ಟವಾಗುವಂತಹ ತೊಂಡೆಕಾಯಿ ಪಲ್ಯ ಮಾಡೋಣ. ಅದಕ್ಕೆ ನಾನಿಲ್ಲಿ ಒಂದು 1/4 kg ಆಗುವಷ್ಟು ತೊಂಡೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ತೊಳ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್. ಮತ್ತು ಈಗ ಇದನ್ನು ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆದಷ್ಟು ತೆಳುವಾಗಿ ಹೆಚ್ಕೊಂಡ್ರೆ ಅದು ಬೇಯಲಿಕ್ಕೆ ಕೂಡ ಸಹಾಯ ಆಗ್ತದೆ. ಓಕೆನಾ. ನಾನಿಲ್ಲಿ ತೊಗೊಂಡಿರೋದು ರೆಡ್ ತೊಂಡೆಕಾಯಿ, ಅಂದರೆ ಕೆಂಪು ತೊಂಡೆಕಾಯಿ ಅಂತ ಹೇಳ್ತಾರಲ್ಲ ಅದು. ಇನ್ನು ಬಿಳಿ ತೊಂಡೆಕಾಯಿ ಕೂಡ ಸಿಕ್ಕತ್ತೆ ಫ್ರೆಂಡ್. ಸೊ ಹೆಚ್ಚಿರೋ ತೊಂಡೆಕಾಯಿನ ನಾನು ಬಿಸಿ ನೀರಲ್ಲಿ ಹಾಕಿ ಒಂದು 5 ನಿಮಿಷ ಕುದಿಸ್ತೇನೆ. ಅದಕ್ಕೆ ನಾನು ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ ನೋಡಿ, ಮತ್ತು ಸ್ವಲ್ಪ ಉಪ್ಪು, ಅರಿಶಿಣ ಉಪ್ಪು ಹಾಕಿ ಈ ಹೆಚ್ಚಿರೋದು ತೊಂಡೆಕಾಯಿನ ನಾನು ನೀರಿನಲ್ಲಿ ಒಂದು 5 ಮಿನಿಟ್ಸು ಕುದಿಸ್ತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ಚೆನ್ನಾಗಿ ಬಂದರೆ ಸಾಫ್ಟ್ ಆಗಿದ್ರೆ ತಿನ್ನಲಿಕ್ಕೆ ಕೂಡ ತುಂಬ ರುಚಿ ಅನಿಸುತ್ತೆ. ಸೊ ತೊಂಡೆಕಾಯಿಯಿಂದ ನಮ್ಮ ಒಂದು ಬ್ಲಡ್ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ಡ್ ಆಗಿರುತ್ತೆ ಫ್ರೆಂಡ್. ಸೊ ಅದಕ್ಕೆ ಬೇಕಾಗಿರೋಂಥ ಮಸಾಲೆ ಮಾಡ್ಕೊಳ್ಳೋಣ. ಇಲ್ಲಿ ಮೊದಲು ಬಂದುಬಿಟ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1/2 ಟೇಬಲ್ ಸ್ಪೂನ್ ಬಂದುಬಿಟ್ಟು ಸಾಸಿವೆ, ಮತ್ತು ಒಂದು 4-5 ಆಗೋವಷ್ಟು ಕೆಂಪು ಮೆಣಸಿನ್ಕಾಯಿ. ಓಕೆನಾ. ಅದು ರುಚಿಗೆ ತಕ್ಕಷ್ಟು ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ ಮೆಣಸಿನ್ಕಾಯಿ. ಇದಿಷ್ಟೇ ಅಂತ ಏನಲ್ಲ ನೋಡಿ, ಚಟಪಟ ಅಂತ ಸಿಡಿತಾ ಇದೆ ಅಲ್ವಾ. ಈಗ ಅದನ್ನು ಆಫ್ ಮಾಡಿಕೊಂಡು ಈಗ ನೆಕ್ಸ್ಟು ಸ್ವಲ್ಪ ಹುಣಸೆ ಹಣ್ಣು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಈ ಹುಣಸೆ ಹುಳಿ ಹಾಕಿದ್ರೆ ಮಾತ್ರ ಇದು ಪಲ್ಯ ಎಕ್ಸಲೆಂಟಾಗಿರುತ್ತೆ ಫ್ರೆಂಡ್. ಓಕೆನಾ. ಸೊ ಈಗ ನಾವು ಹುರಿದಿಟ್ಕೊಂಡಿರೋವಂತಹ ಆ ಒಂದು ಕಾಳುಗಳು ಮತ್ತು ಮೆಣಸಿನ್ಕಾಯಿನ ನೋಡಿ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮುಷ್ಟಿ ಆಗುವಷ್ಟು ನಾನು ತೆಂಗಿನಕಾಯಿ ಹಾಕ್ಕೊಂಡು ತರಿಯಾಗಿ ಈ ರೀತಿಯಾಗಿ ರುಬ್ಕೋತಾ ಇದ್ದೀನಿ ಫ್ರೆಂಡ್. ಇದೇ ಒಂದು ಒಳ್ಳೆ ಟೇಸ್ಟ್ ಕೊಡೋ ಅಂಥದ್ದು. ಆ ಪಲ್ಯಕ್ಕೆ ಒಂದು ಒಳ್ಳೆ ಘಮ ಕೊಡುತ್ತೆ ಅಥವಾ ಟೇಸ್ಟ್ ಕೂಡ ಕೊಡುತ್ತೆ ಫ್ರೆಂಡ್. ಇನ್ನೊಂದು ಕಡೆ ತೊಂಡೆಕಾಯಿ ಬೇಯ್ತಾ ಇದೆ, ಮತ್ತೊಂದು ಕಡೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ ಇಲ್ಲ. ಓಕೆನಾ. ಒಂದು ಬೌಲ್ ಅಥವಾ ಒಂದು ಬಾಣಲಿಯಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ಕೂಡ ಉದ್ದಿನಬೇಳೆ ಯೂಸ್ ಮಾಡ್ತಾಯಿದ್ದೀನಿ. ಉದ್ದಿನಬೇಳೆ ಮಧ್ಯೆ ಮಧ್ಯೆ ನಾವು ತಿನ್ನುವಾಗ ಸಿಗ್ತಾಯಿದ್ರೆ ಅದು ಒಂದು ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ ಅಲ್ವಾ. ನೋಡಿ ಈ ರೀತಿಯಾಗಿ ಆದಮೇಲೆ ನಾವೇನು ಮಸಾಲೆ ಮಾಡ್ಕೊಂಡಿರ್ತೀವಲ್ಲ ಮಿಕ್ಸಿ, ಅದನ್ನು ಹಾಕಿಬಿಟ್ಟು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಸ್ವಲ್ಪ ಡ್ರೈ ಆಗಿರೋದ್ರಿಂದ ಇವಾಗ ನಾವು ಹುಣಸೆ ಹುಳಿ ಏನು ನಾವು ನೀರಲ್ಲಿ ಮಾಡ್ಕೊಂಡಿರ್ತೀವಲ್ಲ ಆ ಹುಣಸೆ ಹುಳಿ ಸಿರಪ್ನ ಹಾಕ್ತಾಯಿದ್ದೀನಿ ಇಲ್ಲಿ. ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೋಬಹುದು, ತುಂಬ ಬೇಡ, ಯಾಕಂದರೆ ನಾವು ಗ್ರೇವಿ ಮಾಡ್ತಾಯಿಲ್ಲ, ಡ್ರೈ ಅಲ್ವಾ. ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ನೋಡಿ ಈ ಥರ ಮಾಡ್ಕೋಬಹುದು. ಮತ್ತು ಪುನಃ ನಾನು ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ, ಬಟ್ ನೋಡ್ಕೊಂಡು ಹಾಕಿ, ಯಾಕಂದರೆ ತೊಂಡೆಕಾಯಿ ಆಲ್ರೆಡಿ ನಾವು ಬೇಯಲಿಕ್ಕೆ ಉಪ್ಪು ಹಾಕಿದ್ದೀವಲ್ವ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಉಪ್ಪು ನೋಡಿಕೊಂಡು ಮಾಡ್ಕೋಬಹುದು ಫ್ರೆಂಡ್. ಓಕೆ. ನೋಡಿ ಈ ರೀತಿಯಾಗಿ ಅದು ಬಾಣಲಿಯಿಂದ ಹೊರಗೆ ಬರಬೇಕು, ಅಂದರೆ ಅಂಟ್ಕೋಬಾರ್ದು, ಅಲ್ಲಿವರೆಗೂ ಸ್ವಲ್ಪ ಮಿಕ್ಸಿಂಗ್ ಚೆನ್ನಾಗಿ ಮಾಡಬೇಕು. ಆಮೇಲೆ ಬೇಯಿಸ್ಕೊಂಡಿರೋ ಅಂತಹ ತೊಂಡೆಕಾಯಿ ಹಾಕಿದೆ ಫ್ರೆಂಡ್. ಸೊ ನೋಡಿ ಆಲ್ಮೋಸ್ಟ್ ನಮ್ಮ ಒಂದು ಮದುವೆ ಮನೆ ಶೈಲಿಯ ತೊಂಡೆಕಾಯಿ ಪಲ್ಯ ರೆಡಿ ಟು ಈಟ್. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಚಪಾತಿಗಾಗಿರ್ಬೋದು, ದೋಸೆಗಾಗಿರ್ಬೋದು, ಅಥವಾ ರಸಮ್ ಜೊತೆ ಸೈಡ್ ಡಿಶ್ ಆಗಿ ಕೂಡ ನಾವು ಯೂಸ್ ಮಾಡಬಹುದು ಫ್ರೆಂಡ್ ಇದು. ಓಕೆನಾ. ಸೊ ಬನ್ನಿ ಒಂದು ಸರ್ವಿಂಗ್ ಬೌಲ್ಗೆ ಇದನ್ನ ನಾವು ಬಗ್ಗಿಸ್ಕೊಳ್ಳೋಣ. ಓಕೆನಾ. ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಬೆನಿಫಿಟ್ಸ್ ಕೂಡ ತುಂಬ ಇದೆ ಫ್ರೆಂಡ್. ಓಕೆನಾ. ಬ್ರೈನ್ ಡೆವಲಪ್ಮೆಂಟ್ ಅಂತ ಆ್ಯಕ್ಟಿವ್ ಆಗಿರೋಕ್ಕೆ ಬ್ರೈನ್ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಫ್ರೆಂಡ್, ನೀವು ಕೂಡ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.